ಹಾಯ್ ಫ್ರೆಂಡ್ಸ್, ಬೆಳಗ್ಗೆನೆ ಬಂದು ಎಲ್ಲ ಕೋಳಿನೂ ಹೊರಗಡೆ ಬಿಟ್ಟಿದ್ದೀನಿ ಮೇಯಕ್ಕೆ. ಬೆಳಗ್ಗೆ ಬಂದು ನಾವು ಕೋಳಿನ ಆಚೆ ಬಿಟ್ಟ ತಕ್ಷಣ ಅವಕ್ಕೆ ಮೇವು ಹಾಕ್ಬೇಕು. ಏನು ಮೇವು ಹಾಕ್ಬೇಕಂದ್ರೆ ರಾಗಿ, ಭತ್ತ, ಅಕ್ಕಿ ನುಚ್ಚು ಈ ಥರದ್ದು ಹಾಕ್ಬೇಕು. ಅದೆಲ್ಲನೂ ಮಿಕ್ಸ್ ಮಾಡಿ ಇಡ್ತಾ ಇರ್ತೀನಿ. ರಾಗಿ ಜಾಸ್ತಿ ಸಿಗೋದ್ರಿಂದ ರಾಗಿ ಜಾಸ್ತಿ ಇರುತ್ತೆ, ಭತ್ತ ಸ್ವಲ್ಪ ಕಮ್ಮಿ ಇರುತ್ತೆ. ಬೆಳಗ್ಗೆನೆ ಹಾಕೋದ್ರಿಂದ ಎಲ್ಲ ಹೊಟ್ಟೆ ಹಸ್ಕೊಂಡಿರ್ತವೆ. ಬಿಟ್ಟ ತಕ್ಷಣ ಎಲ್ಲ ಕಡೆ ಚೆಲ್ಬಿಡ್ತೀನಿ. ಹಂಗೆ ಚೆಲ್ಲಿದ ತಕ್ಷಣ ಎಲ್ಲ ಹೋಗಿ ಮೇಯಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದೇ ಮಧ್ಯಾಹ್ನ ಟೈಮ್ ಹಾಕಿದ್ರೆ ಎಲ್ಲ ಇಂಟ್ರೆಸ್ಟಿಂದ ತಿನ್ನಲ್ಲ. ಬೇರೆ ಏನಾದ್ರು ತಿಂದ್ಬಿಟ್ಟು ಈ ಕಾಳುಗಳನ್ನ ತಿನ್ನಲ್ಲ. ತಿಂತವೆ ಅಂದರೆ ನಿಧಾನಕ್ಕೆ ತಿಂತವೆ. ಬಟ್ ಇವಾಗ ಹಾಕಿದ್ರೆ ಅವು ಕಾಳುಗಳನ್ನೇ ಜಾಸ್ತಿಯಾಗಿ ತಿಂತವೆ. ಆಮೇಲಿಂದ ಹಸಿರು ಮೇವು, ಏನಾದ್ರು ಹುಲ್ಲು ಆ ಥರದ್ದು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಫಸ್ಟ್ ಭತ್ತ ಎಲ್ಲ ತಿನ್ಕೋದವೆ. ಇವಾಗ ರಾಗಿ ಕಾಳು ಕಾಣಿಸ್ತಿಲ್ಲ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಅನ್ಕೋಬೋದು ಇಲ್ಲೇನು ಹಸ್ರೇ ಇಲ್ಲ, ಏನು ಮೇಯ್ತವೆ ಇವು ಅಂತ. ಬಟ್ ಹಸ್ರಿಲ್ಲ ಅಂದ್ರೂ ಇವು ಏನಾರು ಬೀಜ, ಕಲ್ಚೂರು, ಮಣ್ಣು ಏನಾದ್ರು ಸಿಗ್ತವೆ. ಇವು ತಿಂದೇ ತಿಂತವೆ. ನಾಟಿ ಕೋಳಿ ಅಂದಮೇಲೆ ಹೊರಗಡೆ ಬಿಡಲೇಬೇಕು. ಹಸಿರು ಮೇವು ಇದಕ್ಕೆ ಇಂಪಾರ್ಟೆಂಟ್ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಅಂದರೆ ಕೆಲವೊಂದು ಜಾಗಕ್ಕೆ ರಾಗಿ ಮತ್ತು ಯಾವ್ದಾದ್ರು ವೇಸ್ಟ್ ಕಾಳುಗಳನ್ನ ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀವಿ. ಇವು ಬಂದಮೇಲೆ ಇದನ್ನ ತೆಗಿತೀವಿ. ಸ್ವಲ್ಪ ದೊಡ್ಡ ಗಿಡಗಳಿಗೆ ಆದಮೇಲೆ ತೆಗಿತೀವಿ. ಇಲ್ಲೂ ಅಷ್ಟೇ, ಇಲ್ಲೆಲ್ಲ ರಾಗಿ ಚೆಲ್ಲಿದ್ದೀವಿ. ಒಂದು ವಾರಕ್ಕೆ ಅವೆಲ್ಲ ಮೊಳಕೆ ಹೊಡೆದು ಗಿಡ ಆಗಿ ಬರ್ತವೆ. ಅವಾಗ ಹಸಿರು ಮೇವು ಸಿಕ್ತಂಗಾಗುತ್ತೆ. ಮತ್ತು ಇವಕ್ಕೆ ಮಾಮೂಲಿ ರಾಗಿ ಕಾಳು ಇರುತ್ತೆ. ರಾಗಿ ಕಾಳು ಪ್ರೋಟೀನ್ ಆಗಿ ಮೊಳಕೆ ಕಟ್ಟಿದ ಮೇಲೆ ಹೆವಿ ಪ್ರೋಟೀನ್ ಆಗಿರುತ್ತೆ. ಅವು ಸಿಕ್ತಂಗಾಗುತ್ತೆ. ನೆಕ್ಸ್ಟು ಹಸಿರು ಮೇವು ಕಮ್ಮಿ ಇರೋ ಜಾಗದಲ್ಲಿ ಏನು ಮಾಡಬೇಕು ಅಂದರೆ ಅಜೋಲಾ ಬೆಳಿಬೇಕು. ನಾನಿಲ್ಲಿ ಅಜೋಲಾ ಬೆಳೆಯೋಕ್ಕೆ ರೆಡಿ ಮಾಡ್ತಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅಜೋಲಾ ಯಾವ ಥರ ಬೆಳಿತೀನಿ ಅಂತ. ಅಜೋಲಾ ಬೆಳೆಯೋದ್ರಿಂದ ಇವತ್ತು ಏನಿಲ್ಲ ಅಂದರೆ ಒಂದು 20% ಖರ್ಚು ನಾವು ಕಮ್ಮಿ ಮಾಡ್ಬೋದು. ನೋಡಿ, ಇದೆ ನಮ್ಮ ಶೆಡ್ಡು. ಸಣ್ಣದಾಗಿ ಒಂದು ಶೆಡ್ ಇದೆ. ಶೆಡ್ಡಲ್ಲಿ ನಾಟಿ ಕೋಳಿಗಳನ್ನ ಹೊರಗಡೆ ಬಿಟ್ಟಿದ್ದೀನಿ. ಇದೇನೇ ನಾವೇ ಮರಿ ಮಾಡಿಸಿದ್ವಿ. ಕೋಳಿ ಮರಿ ಮಾಡಿತ್ತು. ಬರೀ ಒಂದು ಎರಡೇ ಪಿಳ್ಳೆ ಮರಿಗಳು ಉಳ್ಕೊಬಿಟ್ಟಿದ್ದಾವೆ. ಏನೋ ವೈರಸ್ ಅಟ್ಯಾಕ್ ಆಗಿ ಎಲ್ಲ ಕೋಳಿ ಪಿಳ್ಳೆಗಳು ಸತ್ತೋದ್ವು. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮೇಯ್ತಿದ್ದಾವೆ. ಬೆಳಗ್ಗೆ ಕಾಳು ಹಾಕೋದ್ರಿಂದ ಹಿಂಗೆ ಅವು ಎಲ್ಲ ಕ್ಲೀನಾಗಿ ಕೆರ್ಕದ್ ಮೇಯ್ತವೆ. ಮಧ್ಯಾಹ್ನದ ತಾಕಿದ್ರೆ ಒಂದೊಂದು ಹೋಗ್ಬಿಟ್ಟು ನೆರಳಲ್ಲಿ ನಿಂತ್ಕೊಳ್ತವೆ, ಒಂದೊಂದು ಹೋಗ್ಬಿಟ್ಟು ಗೂಡೊಳಗೆ ಹೋಗಿ ಸೇರ್ಕೊಳ್ತವೆ, ಶೆಡ್ಡೊಳಗೆ ಹೋಗಿ ನಿಂತ್ಕೊಳ್ತವೆ. ಆ ಥರ ಮಾಡ್ತವೆ. ಅದಕ್ಕೆ ಬೆಳಗ್ಗೆ ಬಂದಾಗಲೇ ಕಾಳು ಹಾಕೋದ್ರಿಂದ ಕಾಳನ್ನ ಎಲ್ಲ ಕೋಳಿಗಳು ಮೇಯ್ತವೆ. ಇನ್ನೊಂದೇನೆಂದರೆ ನೀರು ಯಾವಾಗಲೂ ರೆಡಿ ಇರಬೇಕು. ನೋಡಿ, ಕೋಳಿ ಎಷ್ಟು ಬೇಗ ನೀರು ಕುಡಿಯೋಕ್ಕೆ ಬಂದಿದೆ. ಯಾಕಂದರೆ ರಾತ್ರಿ ಎಲ್ಲ ನೀರು ಇಟ್ಟಿಲ್ದಲ್ಲೇ ಇರೋದ್ರಿಂದ ನಾವು ಬೆಳಗ್ಗೆ ಬಂದು ನೀರನ್ನ ಇಡಬೇಕು. ಫಸ್ಟ್ ಕ್ಲೀನಾಗಿ ತೊಳಿಬೇಕು. ಯಾಕಂದರೆ ನೆನ್ನೆ ಬಂದು ಬೇರೆ ಕೋಳಿಗಳು ಇದರಲ್ಲೇ ಕುಡಿದಿರ್ತವೆ. ಮತ್ತು ಅವಕ್ಕೇನಾದ್ರು ಸ್ವಲ್ಪ ಹುಷಾರಿಲ್ಲ ಅಂದರೂ ನೀರಿಂದಲೇ ಎಲ್ಲ ಕೋಳಿಗಳು ಹರಡ್ಬೇಕು. ಡೈಲಿ ಇದನ್ನ ಕ್ಲೀನಾಗಿ ತೊಳೆದು ಆಮೇಲೆ ನೀರು ಬಿಡಬೇಕು ಕೋಳಿಗಳಿಗೆ. ನನ್ನ ಹತ್ರ ಇದ್ದ ಕೋಳಿಗಳಿಗೆ ಯಾಕೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಇದಕ್ಕೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತಿದ್ದೀನಿ. 1 ಲೀಟ್ರಿಗೆ 1 ml ಯೂಸ್ ಮಾಡಬೇಕು. ಯಾವ್ದು ನೋಡಿ, ಆ್ಯಂಟಿಬಯೋಟಿಕ್ ಇದನ್ನೇ ಯೂಸ್ ಮಾಡ್ತಿದ್ದೀನಿ ನಾನು.
1 ಲೀಟರ್ ನೀರಿಗೆ 1 ml ಸಿರಂಜಲ್ಲಿ ಅಳತೆ ಹಾಕ್ಬಿಟ್ಟು ಇದನ್ನ ನೀರಿಗೆ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಎಲ್ಲ ಕೋಳಿಗಳು ಬೆಳಗಿಂದ ಯಾವ ನೀರು ಇಟ್ಟಿರಲ್ಲ, ಆಂಟಿಬಯೋಟಿಕ್ ಹಾಕಿರ್ತೀನಲ್ಲ, ಆ ನೀರನ್ನ ಎಲ್ಲ ಕೋಳಿಗಳು ಕುಡಿತವೆ. ಎಲ್ಲಕ್ಕೂ ಹುಷಾರಾಗಕ್ಕೆ ಸರಿಯಾಗುತ್ತೆ. 2-3 ಕಡೆ ನೀರು ಇಡಕ್ಕೆ ಹೋಗಲ್ಲ ನಾನು, ಎಲ್ಲ ಟೈಮಲ್ಲೂ ಬೇರೆ ಬೇರೆ ಟೈಮಲ್ಲಿ ಇಡ್ತೀನಿ ನಾನು. ಅಂದರೆ ಬೆಳಗ್ಗೆ ಹೊತ್ತು ಎಲ್ಲ ಕಡೆ ನೀರು ಇಡಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲ ಕೋಳಿಗಳು ಬಂದು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಔಷಧಿ ಹಾಕಿರೋ ನೀರನ್ನ ಎಲ್ಲ ಕೋಳಿ ಕುಡಿಲಿ ಅಂದ್ಬಿಟ್ಟು ನಾನು ಬೇರೆ ಬೇರೆ ಕಡೆ ನೀರು ಇಡಕ್ಕೆ ಹೋಗಲ್ಲ. ಹೆಂಗಿದೆ ಕೋಳಿದು ಮೇನ್ ನಮ್ಮನೆ ಕೋಳಿಗಳಲ್ಲಿ ಮೇನ್ ಹುಂಜ ಇದು, ಎಲ್ಲದಕ್ಕಿಂತ ದೊಡ್ಡದು. ಅದ್ರ ಮರಿ ಇಲ್ಲ ಸ್ವಲ್ಪ ಗಿಡ ಹಾಕಿದ್ವಿ, ಮೆಣಸಿನ ಗಿಡ ಅದು ಇದು ಅಂತ ಹಾಕ್ತಿರ್ತಾರೆ ನಮ್ಮಮ್ಮ. ಬಟ್ ಕೋಳಿಗಳು ಯಾವುದು ಬಿಟ್ಟಿಲ್ಲ. ಏನೇ ನಾವು ಕವರ್ ಮಾಡಿದ್ರು ಅವುಗಳು ಏನು ಬಿಡಲ್ಲ, ಎಲ್ಲ ತಿಂದೇ ಆಗ್ತವೆ. ಈ ಕೆಳಗಡೆ ಇಂಥ ಜಾಗಕ್ಕೆ ಹೋಗಿ ಮಧ್ಯಾಹ್ನದಕ್ಕೆಲ್ಲ ಕೆರ್ಕದ್ ಮೇಯ್ತವೆ, ಏನಾದ್ರು ಹುಳ ಸಿಗ್ತವೆ ಅವಕ್ಕೆ ಮೇಯ್ತವೆ.